ದುಬಾರಿ ಏನ್ ಕೇಳಿದರೂ ದುಬಾರಿ. ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಮುಟ್ಟಿಸುತ್ತಲೇ ಇದೆ. ಬಸ್ ಆಯ್ತು, ಎಣ್ಣೆ ಆಯ್ತು, ಇದೀಗ ಡಬಲ್ ಶಾಕ್ ಕೊಡಲು ಸಜ್ಜಾಗಿದೆ. ಸದ್ಯದಲ್ಲೇ ಕುಡಿಯೋ ನೀರು ಹಾಗೂ ವಿದ್ಯುತ್ ದರ ಹೆಚ್ಚಳದ ಶಾಕ್ ತಟ್ಟಲಿದೆ. ಬೆಂಗಳೂರಿನಲ್ಲಿ ಸದ್ಯದಲ್ಲೇ ಕಾವೇರಿ ನೀರು ದುಬಾರಿ. ಬಿಡಬ್ಲ್ಯೂಎಸ್ಎಸ್ಬಿ ನಷ್ಟವನ್ನು ತಪ್ಪಿಸಲು ದರ ಏರಿಕೆಯ ಮಾರ್ಗ. ಸಿಲಿಕಾನ್ ಸಿಟಿ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆ ಬಿಸಿ ತಟ್ಟುತ್ತಿದೆ. ಇದೀಗ ನೀರಿನ ದರ ಏರಿಕೆಯಾಗುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮಪ್ರಸಾದ್ ಮನೋಹರ್ ಸುಳಿವು ಕೊಟ್ಟಿದ್ದಾರೆ. ಓಕೆ, ಅದೇ 4 ಆಪ್ಷನ್ಸ್ ಯಾವ್ಯಾವ ಅಂತ ಎಷ್ಟು ಪರ್ಸೆಂಟೇಜ್ ಅಂದಿಲ್ಲ ಸರ್? ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾಡಿಲ್ಲ. ಓವರಾಲ್ ಈ ಥರ ಇದೆ, ನೀವು ಸಿಸ್ಟಮ್ ಮಾಡಿದರೆ ನಮಗೆ ಜಲಮಂಡಳಿಗೆ ಭಾರಿ ನಷ್ಟವಾಗ್ತಿದ್ದಂತೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ನಷ್ಟ ಅನುಭವಿಸುತ್ತಿರುವ ಜಲಮಂಡಳಿ ದರ ಏರಿಕೆ ಅನಿವಾರ್ಯ ಅಂತಿದೆ. ಈ ಬಗ್ಗೆ ಈಗಾಗಲೇ ಬಿಡಬ್ಲ್ಯೂಎಸ್ಎಸ್ಬಿ ಬೆಂಗಳೂರಿನ ಎಲ್ಲ ಶಾಸಕರಿಗೆ ಪತ್ರ ಕೂಡ ಬರೆದಿದೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಎಂದ ಡಿಸಿಎಂ. ನೀರಿನ ದರ ಏರಿಕೆ ವಿಚಾರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಪ್ರಸ್ತಾವನೆ ಮಾಡಿ 1 ಲೀಟರ್ಗೆ ಸ್ಮಾಲ್ 1 ಪೈಸಾ ಗೀಸಾ ಇರಬೇಕು. ಅವರೇನೋ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು, ಬಿಡಿ ಅವರು. ಅದನ್ನ ಕ್ಯಾಬಿನೆಟ್ ಎತ್ಕೊಂಡು ಹೋಗಿ ಇಡ್ತೀನಿ. 14 ವರ್ಷ ಆಗಿದ್ದೆ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ದಟ್ ವಿ ಆರ್ ಲುಕಿಂಗ್ ಇಟ್. ಬೇಸಿಗೆಗೂ ಮುನ್ನವೇ ಕರೆಂಟ್ ಶಾಕ್. ರಾಜ್ಯದ ಜನರಿಗೆ ಬೇಸಿಗೆಗೂ ಮುನ್ನವೇ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ದರ ಹೆಚ್ಚಳಕ್ಕೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಸಕಲ ಸಿದ್ಧತೆ ನಡೆಸಿದ್ದಂತೆ ಬೆಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆಗೆ ಸಜ್ಜಾಗಿದ್ದಂತೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಬಾರಿ ಏನ್ ಕೇಳಿದರೂ ದುಬಾರಿ. ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಮುಟ್ಟಿಸುತ್ತಲೇ ಇದೆ. ಬಸ್ ಆಯ್ತು, ಎಣ್ಣೆ ಆಯ್ತು, ಇದೀಗ ಡಬಲ್ ಶಾಕ್ ಕೊಡಲು ಸಜ್ಜಾಗಿದೆ. ಸದ್ಯದಲ್ಲೇ ಕುಡಿಯೋ ನೀರು ಹಾಗೂ ವಿದ್ಯುತ್ ದರ ಹೆಚ್ಚಳದ ಶಾಕ್ ತಟ್ಟಲಿದೆ. ಬೆಂಗಳೂರಿನಲ್ಲಿ ಸದ್ಯದಲ್ಲೇ ಕಾವೇರಿ ನೀರು ದುಬಾರಿ. ಬಿಡಬ್ಲ್ಯೂಎಸ್ಎಸ್ಬಿ ನಷ್ಟವನ್ನು ತಪ್ಪಿಸಲು ದರ ಏರಿಕೆಯ ಮಾರ್ಗ. ಸಿಲಿಕಾನ್ ಸಿಟಿ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆ ಬಿಸಿ ತಟ್ಟುತ್ತಿದೆ. ಇದೀಗ ನೀರಿನ ದರ ಏರಿಕೆಯಾಗುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮಪ್ರಸಾದ್ ಮನೋಹರ್ ಸುಳಿವು ಕೊಟ್ಟಿದ್ದಾರೆ. ಓಕೆ, ಅದೇ 4 ಆಪ್ಷನ್ಸ್ ಯಾವ್ಯಾವ ಅಂತ ಎಷ್ಟು ಪರ್ಸೆಂಟೇಜ್ ಅಂದಿಲ್ಲ ಸರ್? ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾಡಿಲ್ಲ. ಓವರಾಲ್ ಈ ಥರ ಇದೆ, ನೀವು ಸಿಸ್ಟಮ್ ಮಾಡಿದರೆ ನಮಗೆ ಜಲಮಂಡಳಿಗೆ ಭಾರಿ ನಷ್ಟವಾಗ್ತಿದ್ದಂತೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ನಷ್ಟ ಅನುಭವಿಸುತ್ತಿರುವ ಜಲಮಂಡಳಿ ದರ ಏರಿಕೆ ಅನಿವಾರ್ಯ ಅಂತಿದೆ. ಈ ಬಗ್ಗೆ ಈಗಾಗಲೇ ಬಿಡಬ್ಲ್ಯೂಎಸ್ಎಸ್ಬಿ ಬೆಂಗಳೂರಿನ ಎಲ್ಲ ಶಾಸಕರಿಗೆ ಪತ್ರ ಕೂಡ ಬರೆದಿದೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಎಂದ ಡಿಸಿಎಂ. ನೀರಿನ ದರ ಏರಿಕೆ ವಿಚಾರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಪ್ರಸ್ತಾವನೆ ಮಾಡಿ 1 ಲೀಟರ್ಗೆ ಸ್ಮಾಲ್ 1 ಪೈಸಾ ಗೀಸಾ ಇರಬೇಕು. ಅವರೇನೋ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು, ಬಿಡಿ ಅವರು. ಅದನ್ನ ಕ್ಯಾಬಿನೆಟ್ ಎತ್ಕೊಂಡು ಹೋಗಿ ಇಡ್ತೀನಿ. 14 ವರ್ಷ ಆಗಿದ್ದೆ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ದಟ್ ವಿ ಆರ್ ಲುಕಿಂಗ್ ಇಟ್. ಬೇಸಿಗೆಗೂ ಮುನ್ನವೇ ಕರೆಂಟ್ ಶಾಕ್. ರಾಜ್ಯದ ಜನರಿಗೆ ಬೇಸಿಗೆಗೂ ಮುನ್ನವೇ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ದರ ಹೆಚ್ಚಳಕ್ಕೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಸಕಲ ಸಿದ್ಧತೆ ನಡೆಸಿದ್ದಂತೆ ಬೆಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆಗೆ ಸಜ್ಜಾಗಿದ್ದಂತೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಬಾರಿ ಏನ್ ಕೇಳಿದರೂ ದುಬಾರಿ. ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಮುಟ್ಟಿಸುತ್ತಲೇ ಇದೆ. ಬಸ್ ಆಯ್ತು, ಎಣ್ಣೆ ಆಯ್ತು, ಇದೀಗ ಡಬಲ್ ಶಾಕ್ ಕೊಡಲು ಸಜ್ಜಾಗಿದೆ. ಸದ್ಯದಲ್ಲೇ ಕುಡಿಯೋ ನೀರು ಹಾಗೂ ವಿದ್ಯುತ್ ದರ ಹೆಚ್ಚಳದ ಶಾಕ್ ತಟ್ಟಲಿದೆ. ಬೆಂಗಳೂರಿನಲ್ಲಿ ಸದ್ಯದಲ್ಲೇ ಕಾವೇರಿ ನೀರು ದುಬಾರಿ. ಬಿಡಬ್ಲ್ಯೂಎಸ್ಎಸ್ಬಿ ನಷ್ಟವನ್ನು ತಪ್ಪಿಸಲು ದರ ಏರಿಕೆಯ ಮಾರ್ಗ. ಸಿಲಿಕಾನ್ ಸಿಟಿ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆ ಬಿಸಿ ತಟ್ಟುತ್ತಿದೆ. ಇದೀಗ ನೀರಿನ ದರ ಏರಿಕೆಯಾಗುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮಪ್ರಸಾದ್ ಮನೋಹರ್ ಸುಳಿವು ಕೊಟ್ಟಿದ್ದಾರೆ. ಓಕೆ,
ಅದೇ ನಾಲ್ಕು ಆಪ್ಷನ್ಸ್ ಯಾವ್ಯಾವು ಅಂತ ನೀವು ಎಷ್ಟು ಪರ್ಸೆಂಟೇಜ್ ಅಂದಿಲ್ಲ ಸರ್? ಪರ್ಸನಲ್ ಲೆಕ್ಕದಲ್ಲಿ ಮಾಡಿಲ್ಲ. ಓವರಾಲ್ ಈ ಥರ ಇದೆ, ನೀವು ಸಿಸ್ಟಮ್ ಮಾಡಿದರೆ ನಮಗೆ ಈ ಥರ ಆಪ್ಷನ್ಸ್. ಜಲಮಂಡಳಿಗೆ ಭಾರಿ ನಷ್ಟವಾಗ್ತಿದ್ದಂತೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ನಷ್ಟ ಅನುಭವಿಸುತ್ತಿರುವ ಜಲಮಂಡಳಿ ದರ ಏರಿಕೆ ಅನಿವಾರ್ಯ ಅಂತಿದೆ. ಈ ಬಗ್ಗೆ ಈಗಾಗಲೇ BWSSB ಬೆಂಗಳೂರಿನ ಎಲ್ಲ ಶಾಸಕರಿಗೆ ಪತ್ರ ಕೂಡ ಬರೆದಿದೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಎಂದ DCM. ನೀರಿನ ದರ ಏರಿಕೆ ವಿಚಾರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿದ್ರು. ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಪ್ರಸ್ತಾವನೆ ಮಾಡಿ 1 ಲೀಟರ್ಗೇನೋ ಸ್ಮಾಲ್ 1 ಪೈಸಾ ಗೀಸಾ ಇರಬೇಕು. ಅವರೇನೋ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು BDA ಅವರು. ಅದನ್ನ ಕ್ಯಾಬಿನೆಟ್ ಎತ್ಕೊಂಡು ಹೋಗಿ ಇಡ್ತೀನಿ. 14 ವರ್ಷ ಆಗಿದ್ದೆ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ದಟ್ ವಿ ಆರ್ ಲುಕಿಂಗ್ ಇಟ್. ಬೇಸಿಗೆಗೂ ಮುನ್ನವೇ ಕರೆಂಟ್ ಶಾಕ್. ರಾಜ್ಯದ ಜನರಿಗೆ ಬೇಸಿಗೆಗೂ ಮುನ್ನವೇ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ದರ ಹೆಚ್ಚಳಕ್ಕೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಸಕಲ ಸಿದ್ಧತೆ ನಡೆಸಿದ್ದಂತೆ ಬೆಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆಗೆ ಸಜ್ಜಾಗಿದ್ದಂತೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಬಾರಿ ಏನ್ ಕೇಳಿದರೂ ದುಬಾರಿ. ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಮುಟ್ಟಿಸುತ್ತಲೇ ಇದೆ. ಬಸ್ ಆಯ್ತು, ಎಣ್ಣೆ ಆಯ್ತು, ಇದೀಗ ಡಬಲ್ ಶಾಕ್ ಕೊಡಲು ಸಜ್ಜಾಗಿದೆ. ಸದ್ಯದಲ್ಲೇ ಕುಡಿಯೋ ನೀರು ಹಾಗೂ ವಿದ್ಯುತ್ ದರ ಹೆಚ್ಚಳದ ಶಾಕ್ ತಟ್ಟಲಿದೆ. ಬೆಂಗಳೂರಿನಲ್ಲಿ ಸದ್ಯದಲ್ಲೇ ಕಾವೇರಿ ನೀರು ದುಬಾರಿ. BWSSB ನಷ್ಟವನ್ನ ತಪ್ಪಿಸಲು ದರ ಏರಿಕೆಯ ಮಾರ್ಗ. ಸಿಲಿಕಾನ್ ಸಿಟಿ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆ ಬಿಸಿ ತಟ್ಟುತ್ತಿದೆ. ಇದೀಗ ನೀರಿನ ದರ ಏರಿಕೆಯಾಗುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮಪ್ರಸಾದ್ ಮನೋಹರ್ ಸುಳಿವು ಕೊಟ್ಟಿದ್ದಾರೆ. ಓಕೆ, ಅದೇ ನಾಲ್ಕು ಆಪ್ಷನ್ಸ್ ಯಾವ್ಯಾವು ಅಂತ ನೀವು ಎಷ್ಟು ಪರ್ಸೆಂಟೇಜ್ ಅಂದಿಲ್ಲ ಸರ್? ಪರ್ಸನಲ್ ಲೆಕ್ಕದಲ್ಲಿ ಮಾಡಿಲ್ಲ. ಓವರಾಲ್ ಈ ಥರ ಇದೆ, ನೀವು ಸಿಸ್ಟಮ್ ಮಾಡಿದರೆ ನಮಗೆ ಈ ಥರ ಆಪ್ಷನ್ಸ್. ಜಲಮಂಡಳಿಗೆ ಭಾರಿ ನಷ್ಟವಾಗ್ತಿದ್ದಂತೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ನಷ್ಟ ಅನುಭವಿಸುತ್ತಿರುವ ಜಲಮಂಡಳಿ ದರ ಏರಿಕೆ ಅನಿವಾರ್ಯ ಅಂತಿದೆ. ಈ ಬಗ್ಗೆ ಈಗಾಗಲೇ BWSSB ಬೆಂಗಳೂರಿನ ಎಲ್ಲ ಶಾಸಕರಿಗೆ ಪತ್ರ ಕೂಡ ಬರೆದಿದೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಎಂದ DCM. ನೀರಿನ ದರ ಏರಿಕೆ ವಿಚಾರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿದ್ರು. ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಪ್ರಸ್ತಾವನೆ ಮಾಡಿ 1 ಲೀಟರ್ಗೇನೋ ಸ್ಮಾಲ್ 1 ಪೈಸಾ ಗೀಸಾ ಇರಬೇಕು. ಅವರೇನೋ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು BDA ಅವರು. ಅದನ್ನ ಕ್ಯಾಬಿನೆಟ್ ಎತ್ಕೊಂಡು ಹೋಗಿ ಇಡ್ತೀನಿ. 14 ವರ್ಷ ಆಗಿದ್ದೆ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ದಟ್ ವಿ ಆರ್ ಲುಕಿಂಗ್ ಇಟ್. ಬೇಸಿಗೆಗೂ ಮುನ್ನವೇ ಕರೆಂಟ್ ಶಾಕ್. ರಾಜ್ಯದ ಜನರಿಗೆ ಬೇಸಿಗೆಗೂ ಮುನ್ನವೇ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ದರ ಹೆಚ್ಚಳಕ್ಕೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಸಕಲ ಸಿದ್ಧತೆ ನಡೆಸಿದ್ದಂತೆ ಬೆಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆಗೆ ಸಜ್ಜಾಗಿದ್ದಂತೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.